ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕುಚ್ ಕಲೆಕ್ಷನ್. ಫ್ರೆಂಡ್ಸ್, ಇವತ್ತು ಒಂದು ಟಜಲ್ಸ್ ತೋರಿಸ್ತೀನಿ. ಡಬಲ್ ಲೇಯರಲ್ಲಿ ಬರುತ್ತೆ ಇದು ಟಜಲ್ಸು. ತುಂಬ ಚೆನ್ನಾಗಿ ಕಾಣುತ್ತೆ. ಹೊಸದಾಗಿ ಟ್ರೈ ಮಾಡಿದ್ದೀನಿ ನೋಡಿ. ಒಂದು ಸರ್ಕಲ್ ಥರ, ಫಸ್ಟು ಒಂದು ಸರ್ಕಲ್ ಥರ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ನೆಕ್ಸ್ಟ್ ಲೇಯರನ್ನು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇದು ಹೀಗೆ ಟ್ರೈ ಮಾಡಬೇಕಾದ್ರೆ ಇದು ಐಡಿಯಾ ಬಂತು. ಸೊ ಹಾಗಾಗಿ ಇದನ್ನು ಈಗ ನಿಮಗೆ ತೋರಿಸ್ತೀನಿ. ಈ ಡಿಸೈನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಾನೀಗ ಇದನ್ನು ನೋಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಅರ್ಥ ಆಗಲಿ ಅಂತ ನೀಟಾಗಿ ನೋಟ್ ಮಾಡಿದ್ದೀನಿ ನೋಡಿ. ನೀವು ಇದನ್ನು ಫಾಲೋ ಮಾಡಿದ್ರೆ ಟ್ಯಾಟಿಂಗು ಹಾಕೋದು ಈಸಿ ಆಗುತ್ತೆ ನೋಡಿ. ನಾನಿಲ್ಲಿ ಒಂದು ಸರ್ಕಲ್, ಅಂದರೆ ಇಲ್ಲಿ ಟ್ಯಾಟಿಂಗಲ್ಲಿ ಪೂರ್ತಿ ಸರ್ಕಲ್ ಬರಲ್ಲ, ಅದು ಸ್ವಲ್ಪ ಈ ತಿಲಕ ಶೇಪ ಬರುತ್ತೆ, ಸ್ವಲ್ಪ ಇಲ್ಲಿ ಶಾರ್ಪ್ ಬರುತ್ತೆ. ಬಟ್ ಇಲ್ಲಿ ನಾನು ಅದೇ ಸರ್ಕಲ್ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಸರ್ಕಲ್ ಥರ ನಾವು ಕ್ರಿಯೇಟ್ ಮಾಡ್ಕೋಬೇಕು ಒಂದು ನೋಡಿ. ಸ್ಟಾರ್ಟಿಂಗು ನಾವು ಇಲ್ಲಿ ಸ್ಟಾರ್ಟಿಂಗ್ ಎಲ್ಲಿಂದನಾದರೂ ಸ್ಟಾರ್ಟ್ ಮಾಡ್ಬೋದು. ಈ ರಿಂಗಿಂದನೇ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಸ್ಮಾಲ್ ಒಂದು ನಾಟ್ ಆದಮೇಲೆ ಒಂದು ಸ್ಮಾಲ್ ರಿಂಗ್ ಹಾಕಬೇಕು. ಆನಂತರ 4 ಡಬಲ್ ಸ್ಟಿಚ್ ಹಾಕಬೇಕು. 4 ಡಬಲ್ ನಾಟ್ಸ್ ಹಾಕಿ ಆಮೇಲೆ ಒಂದು ಬಿಗ್ ಲೂಪನ್ನು ಬಿಡಬೇಕು. ಮತ್ತು 4 ಡಬಲ್ ನಾಟ್ಸ್ ಸ್ಮಾಲ್ ಲೂಪು, 4 ಡಬಲ್ ನಾಟ್ಸ್ ಬಿಗ್ ಇದು ಲೂಪು, 4 ಡಬಲ್ ನಾಟ್ಸ್ ಸ್ಮಾಲ್ ಲೂಪು, 4 ಡಬಲ್ ನಾಟ್ಸ್ ಬಿಗ್ ಲೂಪ್. ಇದೇ ರೀತಿ ನಾವು ಒಟ್ಟು 6 ಲೂಪನ್ನು ಹಾಕೋಬೇಕು. ಬಿಗ್ ಸೈಜು 6 ಲೂಪು. ನಾನಿಲ್ಲಿ ಟ್ರಯಲ್ ಮಾಡಿರೋದು ನಿಮಗೆ ನೋಡಿ 7 ಪೆಟಲ್ಸ್ ಬಂದಿದೆ. 1 2 3 4 5 6 7 ಬಂದಿದೆ. ಇದು ಸ್ವಲ್ಪ ಡಿಸೈನು ವೇರಿಯೇಷನ್ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಇವಾಗ ನಿಮಗೆ 6 ಲೂಪನ್ನು ತೋರಿಸ್ತೀನಿ. ನಾವು ಇದನ್ನು 5ಕ್ಕೂ ಮಾಡ್ಕೋಬೋದು. 5ರದ್ದು ನಾವು ಅದು ಡಿಫ್ರೆಂಟಾಗಿ ಬೇರೆ ಥರ ಲೇಸ್ ವರ್ಕ್ ಥರ ತೋರಿಸ್ತೀನಿ. ಇದು ಈಗ 6 ಲೂಪು ಬಿಗ್ ಲೂಪು ಮತ್ತು 6 ಸ್ಮಾಲ್ ಲೂಪು ಬರುತ್ತೆ ನೋಡಿ. ಇಲ್ಲಿ ಇದನ್ನು ಫಸ್ಟು ಈ ಲೇಯರ್ ಹಾಕಿದಾದಮೇಲೆ ಸೆಕೆಂಡ್ ಸ್ಟೆಪ್ಪು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸೆಕೆಂಡ್ ಸ್ಟೆಪ್ಪು 2 ಕಲರಲ್ಲಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅದು ಸಿಂಗಲ್ ಕಲರಲ್ಲಿ ಹಾಕ್ಬೋದು, ನೀವು ಡಬಲ್ ಕಲರಲ್ಲಿ ಹಾಕ್ಬೋದು. ನಾನು ಡಬಲ್ ಕಲರಲ್ಲಿ ಹಾಕ್ತಿದ್ದೀನಿ ನೋಡಿ. ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿ ಇಲ್ಲಿ ಈ ಥರ ಬರುತ್ತೆ, ಹಾರ್ಚ್ ಬರುತ್ತೆ. ಇಲ್ಲಿ ಈ ಹಾರ್ಚನ್ನು ನಾವು ಇಲ್ಲಿ ಡಬಲ್ ನಾಟ್ಸನ್ನು ನಾವು ಈ ಲೂಪ್ ಬಿಟ್ಕೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅದನ್ನು ಈ ಹಾರ್ಚಲ್ಲಿ ಎಷ್ಟು ನಾಟ್ ಬರುತ್ತೆ ಅಂತಂದೇಳಿ ಹಾಕ್ಬೇಕಾದ್ರೆ ಹೇಳ್ತೀನಿ ಕೌಂಟ್ ಮಾಡಿಕೊಂಡು. ಏಕೆಂದರೆ ಇಲ್ಲಿ ನಾನು ಲೂಪ್ ಲೆಂತ್ ಬಿಡೋದ್ರ ಮೇಲೆ ನಿಮಗೆ ಈ ಡಬಲ್ ನಾಟನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿ ಮೇ ಬಿ 6 7 8 ಈ ಥರ ಹಾಕ್ಬೋದು. ಇದು ತುಂಬ ಲೆಂತಿಯಾಗಿ ಬಿಟ್ಟರೆ 8 9 10 ಈ ಥರ ಹಾಕ್ಬೋದು. ಹಾಗಾಗಿ ಮತ್ತು ನಾನು ಇಲ್ಲಿ ಬಂದು ಲಾಕ್ ಮಾಡಿ ಮತ್ತು ಇದಕ್ಕೆ ಆರ್ಚು, ಇಲ್ಲಿ ಒಂದು ಲೂಪು ಮತ್ತು ಹಾರ್ಚು ಲೂಪ್. ಈ ಸ್ಮಾಲ್ ಲೂಪ್ ಬಿಟ್ಟಿರೋದಕ್ಕೆ ಇಲ್ಲಿ ಬಂದು ಜಾಯಿನ್ ಮಾಡಬೇಕು ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಾವು ಸ್ಮಾಲ್ ಸೈಜಾಗೂ ಹಾಕ್ಕೋಬೋದು, ಬಿಗ್ ಸೈಜಾಗಿ ಹಾಕ್ಬೋದು. ನಾನಿಲ್ಲಿ ನಿಮಗೆ ಒಂದು ಮೀಡಿಯಮ್ ಸೈಜಲ್ಲಿ ಈ ಟೆಸಲ್ಸ್ ತೋರಿಸ್ತೀನಿ. ಇದನ್ನು ನಾವು ಬ್ಲೌಸ್ ಸ್ಟಿಚಸ್ಗೆ, ಸ್ಯಾರಿಗೆ ಅಲ್ಲಲ್ಲೇ ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಸ್ಯಾರಿಗೆ ಪಲ್ಲುನಲ್ಲಿ ಸ್ವಲ್ಪ ಹೈಲೈಟ್ ಮಾಡಿ ಹಾಕ್ಕೋಬೋದು. ಆಮೇಲೆ ಹಾಗೆ ಲೇಸ್ ಥರನೂ ಮಾಡ್ಕೋಬೋದು ಇದನ್ನು ಕಂಟಿನ್ಯೂಸ್ ಆಗಿ. ಅದು ನಮ್ಮ ಕ್ರಿಯೇಟಿವಿಟಿ ಮೈಂಡು. ಮತ್ತು ಈ ಟೆಸಲ್ಸ್ ಥರ ಬ್ಲೌಸು ಹ್ಯಾಂಗಿಂಗು ಬ್ಯಾಕ್ ಸೈಡು ಕಟ್ಟಕ್ಕೆ ಬರುತ್ತಲ್ವ ಅದಕ್ಕೆ, ಮತ್ತು ಪಲ್ಲು ಇದು ದುಪ್ಪಟ್ಟಾಗೆ ಎಲ್ಲನೂ ಯೂಸ್ ಮಾಡ್ಬೋದು ಇದು. ಆಮೇಲೆ ಇಯರಿಂಗ್ಸು ಮಾಡ್ಕೋಬೋದು ನೋಡಿ. ಇಲ್ಲಿಗೆ ಒಂದು ಹುಕ್ ಹಾಕ್ಬಿಟ್ರೆ ನಿಮಗೆ ಇಯರಿಂಗ್ಸ್ ಆಗಿಬಿಡುತ್ತೆ ಟೆಸಲ್ಸ್ಗೆ. ಇಲ್ಲಿ ಬೀಡ್ ಹಾಕ್ಬೋದು, ಇಲ್ಲೂ ಬೀಡು ಈ ಥರ ಲೂಪ್ ಬರುತ್ತಲ್ವ, ಇಲ್ಲೆಲ್ಲ ಬೀಡ್ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ, ಒಂಥರ ಡಿಫ್ರೆಂಟಾಗಿ. ಇದನ್ನು ಹೇಗೆ ಅಂತ ತೋರಿಸ್ತೀನಿ ಇವಾಗ ನೋಡಿ. ಇಲ್ಲಿ ನಾನು 2 ಕಲರ್ಸ್ ಥ್ರೆಡ್ ತೊಗೊಂಡಿದ್ದೀನಿ. ಫುಲ್ ಬ್ರೈಟಾಗಿರೋ ಥ್ರೆಡ್ಡನ್ನು ತೊಗೊಂಡಿದ್ದೀನಿ, ಯೆಲ್ಲೋ ಮತ್ತು ಯೆಲ್ಲೋಗೆ ಕಾಂಬಿನೇಷನ್ನು ಪರ್ಪಲ್ಲು. ತುಂಬ ಚೆನ್ನಾಗಿರುತ್ತೆ, ಡಾರ್ಕ್ ಪರ್ಪಲ್ಲು. ಅಥವಾ ಪರ್ಪಲ್ ಸ್ಯಾರಿ ಏನಾದರೂ ಇದ್ದರೆ ನಿಮಗೆ ಯೆಲ್ಲೋ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳಿ, ಕಾಂಟ್ರಾಸ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಅಥವಾ ಯೆಲ್ಲೋ ಸ್ಯಾರಿ ಇದ್ದರೆ ಪರ್ಪಲ್ ಬ್ಲೌಸು ನೋಡಿ. ಈಗ ಇದನ್ನು ನಾನು ಫಸ್ಟು ಲೇಯರ್ ಸರ್ಕಲ್ನ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಬೀಡಿದೆ, ಬೀಡನ್ನು
ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಅದು ನಿಮ್ಮ ಆಪ್ಷನಲ್ಲು. ಇಲ್ಲಿ ನಾನು ಬೀಡನ್ನು ಆ್ಯಡ್ ಮಾಡ್ತೀನಿ, ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಬೀಡನ್ನು ಹಾಕಿ 6 ಬೀಡು. ಆ 6 ಬೀಡನ್ನ ನಾವು ಮುಂಚೆನೇ ಇನ್ಸರ್ಟ್ ಮಾಡ್ಕೋಬೇಕು. ಬೆರಳಿಗೆ ದಾರ ಸುತ್ಕೊಳಕ್ಕೆ ಮುಂಚೆನೇ ನಾವು ಬೀಡನ್ನು ಇನ್ಸೈಡ್ ಸೇರಿಸ್ಕೋಬೇಕು. 5 ಆಗಿದೆ. ಇದು ಇದರಲ್ಲಿತ್ತು ಬೀಡ್ ಆಲ್ರೆಡಿ ನಾನು ಪೋಣಿಸಿಟ್ಟಿದ್ದು. ಸೊ ಹಾಗಾಗಿ ವೇಸ್ಟ್ ಆಗಬಾರ್ದು ಅಂತ ಬೀಡನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ದಯವಿಟ್ಟು ನನ್ನ ಬೇಸಿಕ್ ವೀಡಿಯೋಗಳನ್ನ ನೋಡಿ. ಟ್ಯಾಟಿಂಗ್ ಹೇಗೆ ಹಾಕೋದು, ಹೇಗೆ ದಾರ ಸುತ್ಕೊಳೋದು ಎಲ್ಲ ವೀಡಿಯೋ ಮಾಡಿ. ಆವಾಗ ನಿಮಗೆ ಬೇಸಿಕ್ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಟ್ಯಾಟಿಂಗ್ ಬೇಸಿಕ್ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಹೇಗೆ ಥ್ರೆಡ್ ಸುತ್ಕೊಳೋದು ಅದೆಲ್ಲ ಅರ್ಥ ಆಗುತ್ತೆ. ಆವಾಗ ಈಸಿಯಾಗುತ್ತೆ ಹಾಕೋದಕ್ಕೆ. ನೋಡಿ, ಈ ಥರ ಒಟ್ಟಿಗೆ 6 ಬೀಡುಗಳನ್ನು ನಾವು ಒಟ್ಟಿಗೆ ಬೆರಳಿಗೆ ದಾರ ಸುತ್ಕೋಬೇಕಾದ್ರೆ ಹಾಕ್ಕೋಬೇಕು, ಇನ್ಸರ್ಟ್ ಮಾಡ್ಕೋಬೇಕು. ಯಾಕಂದರೆ ಆಮೇಲೆ ನಾವು ಬೀಡ್ ಹಾಕ್ಕೊತೀವಿ ಅಂದರೆ ಅದು ಬರಲ್ಲ. ಇದು ನಾನು 3 mm ಬೀಡ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು ಆಲ್ರೆಡಿ ಇತ್ತು ಇದರಲ್ಲಿ. ಸೊ ಹಾಗಾಗಿ ಅದನ್ನೇ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಆಪ್ಷನ್ನು ಸ್ಮಾಲ್ ಬೀಡು ಬರುತ್ತೆ, ಅದನ್ನು ಹಾಕ್ಕೋಬೋದು. ಕ್ರಿಸ್ಟಲ್ ಬೀಡು ಈ ಥರ ಹಾಕ್ಕೋಬೋದು. ನೋಡಿ, ಸ್ಟಾರ್ಟಿಂಗು ಒಂದು. ಈಗ ಇಲ್ಲಿ ನಾನು 4 ಡಬಲ್ ನಾಟ್ಸ್ ಹಾಕ್ತಾಯಿದ್ದೀನಿ. 2 ಆಗಿದೆ. ಆ ಲೂಪ್ ಹಾಕ್ಬೇಕಾದ್ರೆ ಒಂದು ನಾಟ್ ಬಂದುಬಿಡುತ್ತೆ ನಮಗೆ. ನೋಡಿ, 4 ಆಯಿತು. ಈಗ ಇಲ್ಲಿ ಒಂದು ನಾನು ಬಿಗ್ ಸೈಜನ್ನು ಲೂಪನ್ನು ಬಿಟ್ಕೊತೀನಿ. ಈ ಬಿಗ್ ಸೈಜ್ ಲೂಪ್ ಬಿಟ್ಕೋಬೇಕಾದ್ರೆ ಇಲ್ಲಿ ನಾನು ಬೀಡನ್ನು ಸೇರಿಸ್ಕೊತಿದ್ದೀನಿ. ನೋಡಿ, ಈ ಬೀಡನ್ನು ಈಗ ಸೇರಿಸ್ಕೊಂಡು, ಇದು ಬೀಡು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು. ನೋಡಿ, ಈ ಥರ ಸ್ವಲ್ಪ ಗ್ಯಾಪ್ ಜಾಸ್ತಿ ಬಿಟ್ಕೋಬೇಕು. ನಿಮ್ಗೆ ಅವಾಗ ಅದು ಬಿಗ್ ಸೈಜ್ ಬರುತ್ತೆ. ನೋಡಿ, ಈ ಥರ ಬರುತ್ತೆ. ಬೀಡ ಮೇಲಕ್ಕೆ ಹೋಗುತ್ತೆ. ಈಗ ಸೇಮ್ 4 ಡಬಲ್ ನಾಟ್ಸು. ಆ ಲೂಪ್ ಹಾಕ್ಬೇಕಾದ್ರೆ ಒಂದು ನಮಗೆ ಬಂದುಬಿಟ್ಟಿರುತ್ತೆ, 1 ಡಬಲ್ ನಾಟ್ ಬರುತ್ತೆ. ಇನ್ನು ಅದರ ಜೊತೆಗೆ 3 ಡಬಲ್ ನಾಟನ್ನು ಹಾಕ್ಕೋಬೇಕು. ಟೂ ಆಗಿದೆ. 3 4. ನೋಡಿ, 4 ಡಬಲ್ ನಾಟ್ಸ್ ಆದಮೇಲೆ ಒಂದು ಸ್ಮಾಲ್ ಲೂಪು, ಖಾಲಿಯಾಗಿರೋಂಥ ಒಂದು ಸ್ಮಾಲ್ ಲೂಪು, ಮತ್ತು ಸೇಮ್ 4 ಡಬಲ್ ನಾಟ್ಸ್, 3 4 ಆಯಿತು. ಈಗ ಮತ್ತೆ ಇನ್ನೊಂದು ಬಿಗ್ ಲೂಪ್ ಹಾಕೊತಾ ಇದ್ದೀನಿ. ನಿಮಗೆ ಈ ಲೂಪು ಬಿಗ್ ಸೈಜ್ ಬಿಡಬೇಕಾದ್ರೆ ವೇರಿಯೇಷನ್ ಆಗುತ್ತೆ ಅನ್ನೋದಾದರೆ ಸ್ಟಿಕ್ ಬರುತ್ತೆ, ಲೂಪ್ಗೋಸ್ಕರನೇ ಸ್ಟಿಕ್ ಬರುತ್ತೆ. ಅದು ಇಲ್ಲಾಂದರೆ ನೀವು ಮನೆಯಲ್ಲೇ ಒಂದು ರೊಟ್ಟನ್ನು ಸೈಜ್ ವೈಸ್ ಕಟ್ ಮಾಡಿಕೊಂಡು ಬಿಟ್ಕೋಬೋದು. ಅದನ್ನು ಇಟ್ಕೊಂಡು ನಾವು ನಾಟ್ ಹಾಕಿದ್ರೆ ಆವಾಗ ಅದು ಒಂದೇ ಸೈಜಾಗಿ ಬರುತ್ತೆ ಲೂಪ್ಗಳು. ಮತ್ತು ಸೇಮ್ 3 ಡಬಲ್ ನಾಟ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಮತ್ತು ಸ್ಮಾಲು ಲೂಪ್, ತ್ರೀ 4 ಆಯಿತು. ಈಗ ಮತ್ತೆ ಬೀಡು, ಇದು 3ನೇದು. ನಿಮ್ಗೆ ಆಗೂ ಗೊತ್ತಾಗಲಿಲ್ಲ ಅಂದರೆ ಒಂದು ಅಂದಾಜು ಮೇಲೆ ಈ ಥರ ಆ ಬೆರಳನ್ನು ಇಟ್ಕೊಂಡು ಅದು ಎಷ್ಟು ಬರುತ್ತೋ ಅಷ್ಟಕ್ಕೆ ನೀವು ಹಾಕ್ಕೋಬೋದು. ಇದು ಸ್ವಲ್ಪ ಲೆಂತಿ ಆಯಿತು. ಮತ್ತು ಸೇಮ್ 3 ಡಬಲ್ ನಾಟ್ಸು,
ಸಿಲ್ಕ್ ಥ್ರೆಡ್ಡಲ್ಲಿ ಬರುತ್ತೆ, ಬಟ್ ಫಿನಿಶಿಂಗ್ ನೀಟಾಗಿ ಬರಲ್ಲ, ಎಳೆಗಳು ಮಿಸ್ ಆಗುತ್ತೆ. ಇದರಲ್ಲೇ ಒಂದೊಂದು ಸಾರಿ ತುಂಬ ಇದಾಗ್ಬಿಡುತ್ತೆ. ಆಮೇಲೆ ಇದು ಟ್ಯಾಟಿಂಗು ಹಾಕೋದೇನೋ ಹಾಕ್ಬಿಡ್ತೀವಿ, ಏನಾದರೂ ತಪ್ಪಾಯಿತು ಅಂದರೆ ಬಿಚ್ಚೋಕ್ಕೂ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದು ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕ್ತೀನಿ ಅನ್ನೋದಾದರೆ ಟ್ರೈ ಮಾಡಿ ನೋಡಿ ಒಂದು ಸರಿ. ನಾನು ಟ್ರೈ ಮಾಡಿದೆ, ಬಟ್ ಅಷ್ಟೊಂದು ಫಿನಿಶಿಂಗ್ ಚೆನ್ನಾಗಿ ಬರಲಿಲ್ಲ ನನಗೆ, ಅದು ಕಂಫರ್ಟಬಲ್ ಅನಿಸಲ್ಲ. ಬಟ್ ಸಿಲ್ಕ್ ಸ್ಯಾರಿಗೆ ನಾವು ಈ ಥರ ಕಮಲ್ ಕಡಾಯಿ ಥ್ರೆಡ್ಡಲ್ಲೇ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸಿಂಗಲ್ ಥ್ರೆಡ್ ಬೆಟರು ಟ್ಯಾಟಿಂಗಿಗೆ. ಈ ಎಳೆಗಳು ಇರುತ್ತಲ್ಲ, ಆ ಥ್ರೆಡ್ಡು ಸ್ವಲ್ಪ ಕಷ್ಟ ಆಗುತ್ತೆ. ಇದು ಸ್ವಲ್ಪ ನನಗೆ ಚಿಕ್ಕದು ಬಂತು. ಹಾಗೆ ನಾನು ಈ ಥ್ರೆಡ್ಡನ್ನು ಎಲ್ಲ ಕಡೆ ಸಿಗುತ್ತೆ ಕಮಲ್ ಕಡಾಯಿ ಥ್ರೆಡ್ಡು, ಸ್ವಲ್ಪ ಒಂದು ಹಳ್ಳಿ ಸೈಡು ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ. ನೀವು ಏನಾದರೂ ನೀವು ಮನೆಯಲ್ಲಿದ್ದ ಅಲ್ಲೇ ತೋರಿಸ್ಕೋಬೇಕು ಅನ್ನೋದಾದರೆ ನಾನು ಒಂದು ವೆಬ್ಸೈಟ್ ಲಿಂಕನ್ನು ಶೇರ್ ಮಾಡ್ತೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೀವು ಅದರಲ್ಲಿ ಯಾವ ವಾಟ್ಸಪ್ ನಂಬರು ಇರುತ್ತೆ, ನೀವು ಅವ್ರಿಗೊಂದು ಮೆಸೇಜ್ ಹಾಕಿದ್ರೆ ಅವ್ರು ನಿಮಗೆ ಫೋಟೋಸ್ ಎಲ್ಲ ಕಳಿಸ್ತಾರೆ. ನಮಗೆ ಹಿಂಗೆ ಕಮಲ್ ಕಡಾಯಿ ಥ್ರೆಡ್ ಬೇಕು ಅಂದರೆ ನೀವು ಬೇಕಾದ್ರೆ ಆನ್ಲೈನಲ್ಲಿ ತರಿಸ್ಕೋಬೋದು. ಕವಿತಾ ಎಂಟರ್ಪ್ರೈಸಸ್ ಅಂತ. ನೋಡಿ 5 ಆಗಿದೆ, ಇನ್ನೊಂದು ಲೂಪ್ ಇದೆ. ಇಲ್ಲಿ ಒಂದು ಸ್ಮಾಲ್ ಲೂಪು ಮತ್ತು 4 ಡಬಲ್ ನಾಟ್, ಲಾಂಗಾಗಿ ನಾವು ಈ ನಾಟನ್ನು ಹಾಕಿದ್ರೆ ಸ್ವಲ್ಪ ಹುಷಾರಾಗಿ ನಾವು ಥ್ರೆಡ್ಡನ್ನು ಎಳ್ಕೋಬೇಕಾಗುತ್ತೆ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಲಾಂಗ್ ಆಯಿತು ನೋಡಿ, ತುಂಬ ಲಾಂಗ್ ಆಯಿತು. ಇದು ಲಾಸ್ಟ್ ಒನ್. ಎರಡು, ಮೂರು, 4 ನೋಡಿ, ಇದು ಕಂಪ್ಲೀಟ್ ಆಯಿತು. ನೀವು ಇಲ್ಲಿ ಒಂದು ಕಮ್ಮಿ ಹಾಕ್ಕೊಂಡ್ರು ಓಕೆ. ಇಲ್ಲಿ ಆಲ್ರೆಡಿ ಒಂದು ನಾಟನ್ನು ಹಾಕಿದ್ದೀವಲ್ಲ ನೋಡಿ. ಈಗ ನಾನು ಹುಷಾರಾಗಿ ನಿಧಾನಕ್ಕೆ ಕೇಳ್ಕೋಬೇಕು. ಸ್ವಲ್ಪ ಟೈಟ್ ಆದರೂ ನಾಟು ತುಂಬ ಲಾಂಗ್ ನಾಟ್ ಆಯ್ತಲ್ವ. ಸೊ ಹಾಗಾಗಿ ಟೈಟಾಗಿರುತ್ತೆ, ಸ್ವಲ್ಪ ಬರುತ್ತೆ. ಬಟ್ ಏನಾದರೂ ನಿಮ್ಮದು ನಾಟು ಬೇರೆ ಥರ ಅಂದರೆ ಅದು ಟ್ವಿಸ್ಟ್ ಆಗಿಬಿಟ್ರೆ ನಿಮಗೆ ಈ ಥ್ರೆಡ್ ಎಳೆಯೋದಕ್ಕೆ ಬರೋದಿಲ್ಲ. ನೀವು ಹಾಕಬೇಕಾದ್ರೆ ಹಾಗಾಗಿ ಚೆಕ್ ಮಾಡ್ತಾ ಇರಬೇಕು, ಥ್ರೆಡ್ ಮೂವ್ ಆಗುತ್ತೋ ಇಲ್ವೋ ಅಂತಂದು. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಬೆರಳಿಗೆ ದಾರ ಸುತ್ತಕೊಂಡು ನಾವು ಹಾಕಬೇಕಾದ್ರೆ ಚೆಕ್ ಮಾಡ್ತಾ ಇರಬೇಕು. ಅವಾಗ ಅಂದರೆ ಅದೇ 1-2 ನಾಟ್ ಹಾಕಿ ಚೆಕ್ ಮಾಡ್ತಾಯಿದ್ರೆ ಥ್ರೆಡ್ಡು ಮೂವ್ ಆಗ್ತಾಯಿದ್ರೆ, ಶಟಲ್ ಥ್ರೆಡ್ಡು ಮತ್ತು ಕಿರುಬೆರಳಿಗೆ ಸುತ್ಕೊಂಡಿರ್ತೀವಲ್ಲ ಆ ಥ್ರೆಡ್ ಮೂವ್ ಆಗ್ತಾಯಿದ್ರೆ ನಮ್ಮದು ಟ್ಯಾಟಿಂಗ್ ನೀಟಾಗಿ ಬರ್ತಿದೆ ಅಂತ. ನೋಡಿ, ಇದು ಕಂಪ್ಲೀಟ್ ಆಯಿತು. ನಿಮಗೆ ಇದು ಗಂಟು ಹಾಕಿರೋದು ಥ್ರೆಡ್ ಡಿಸ್ಟರ್ಬ್ ಆಗುತ್ತೆ ಅಂದರೆ ಕಟ್ ಮಾಡ್ಕೊಂಬಿಟ್ಟು ಗಮ್ ಹಾಕ್ಕೊಂಬಿಡಿ ಸ್ಟಾರ್ಟಿಂಗಲ್ಲೇ. ಸ್ವಲ್ಪ ನಮಗೆ ಫುಲ್ ರೌಂಡ್ ಸರ್ಕಲ್ ಬರಲ್ಲ ಟ್ಯಾಟಿಂಗಲ್ಲಿ ಇದು, ಏಕೆಂದರೆ ನಾವು ಜಾಯಿನ್ ಮಾಡಿರ್ತೀವಲ್ಲ ಥ್ರೆಡ್ಡು, ಅದಲ್ಲಿ ಕೂಡಲೇಬೇಕು. ನೋಡಿ ಈ ಥರ ಬಂದಿದೆ. ಈಗ ನಾನು ಇದಕ್ಕೆ ಸೆಕೆಂಡ್ ಲೇಯರು ಆರ್ಚ್ ಹಾಕಬೇಕು. ಪ್ರತಿಯೊಂದು ಬೀಡ್ ಇದೆಯಲ್ವ ಇದಕ್ಕೆ ನಾವು ಆರ್ಚನ್ನು ಹಾಕಬೇಕು. ನೋಡಿ, ಇದನ್ನು ನಾವು ಈ ಥರ ಕೆಳಭಾಗದಿಂದ ಇಟ್ಕೊಂಡು ಈ ಯೆಲ್ಲೋ ಕಲರ್ ಥ್ರೆಡ್ಡು ನಮಗೆ ಆಮೇಲೆ ಇದಕ್ಕೆ ಒಂದು ಶಟಲ್ ಸಾಕಾಗುತ್ತೆ. ಈ ಯೆಲ್ಲೋ ಕಲರ್ ಆರ್ಚ್ ಹಾಕೋ ಥ್ರೆಡ್ಡನ್ನು ನಾವು ಹಾಗೆ ರೋಲಲ್ಲೇ ಇಟ್ಕೊಂಡಿದ್ದೀನಿ, ಅದಕ್ಕೇನು ಶಟಲ್ ಬೇಕಾಗಲ್ಲ. ಈ ಆರ್ಚ್ ಹಾಕ್ಬೇಕಾದ್ರೆ ನಾವು
ಫುಲ್ಲು ಬೆರಳಿಗೆ ಸುತ್ಕೊಳೋ ಅವಶ್ಯಕತೆ ಇಲ್ಲ, ಓನ್ಲಿ ಮಿಡಲ್ ಬೆರಳಿಗೆ ಸುತ್ಕೋಬೋದು. ಆ ಸುತ್ಕೊಳೋ ರೀತಿನೂ ತೋರಿಸಿದ್ದೀನಿ ನಿಮಗೆ ಹೇಗೆ ಅಂತಂದು. ನೋಡಿ, ಈಗ ನಾಟ್ ಸ್ಟಾರ್ಟ್ ಮಾಡೋಣ. ಎಷ್ಟು ಬರುತ್ತೆ ಅಂತ ನಾನು ಆವಾಗಲೇ ಹೇಳಲಿಲ್ಲ, ಏಕೆಂದರೆ ನಾನು ಇದನ್ನು ಲೂಪ್ ಬಿಟ್ಕೊಳೋದ್ರ ಮೇಲೆ ನಾನು ನಾಟನ್ನು ಹಾಕಬೇಕು ಅಂತ ಹೇಳಿದ್ದೀನಿ ನಿಮಗೆ. ಅಂದರೆ ನಾವು ಮೀಡಿಯಮ್ ಸೈಜಾಗಿ ಬಿಟ್ಕೊಂಡ್ರೆ ಒಂದು 5 to 6 ಹಾಕ್ಕೋಬೋದು. 1 second, 2 3 4 5 6 ನೋಡಿ, 6 ಹಾಕಿದ್ದೀನಿ, ಬಟ್ 6 ಆಗಲ್ಲ. 7 8 9 10. 10 ಒಂದು ಜಾಸ್ತಿ ಆಗುತ್ತೆ. ನಾವು ಅಳತೆ ಮಾಡಿಕೊಂಡ್ರೆ ಅದರ ಮೇಲಕ್ಕೆ ಬರಬೇಕು. ಇಲ್ಲಿ 9 ಹಾಕಿದ್ದೀನಿ. 9 ಹಾಕ್ಬಿಟ್ಟು ನೋಡಿ, ಇಲ್ಲಿ ಒಂದು ಲೂಪ್ ಇಟ್ಕೊತಾ ಇದ್ದೀನಿ. ಈ ಲೂಪ್ಗೆ ನೀವು ಬೇಕು ಅಂದರೆ ಬೀಡನ್ನು ಸೇರಿಸ್ಕೋಬೋದು. ಇಲ್ಲಿ ಹೇಗೆ ಬಿಟ್ಟಿದ್ದೀನಿ ಹಾಗೆ ಇದೇ ರೀತಿ ಬೀಡನ್ನು ಸೇರಿಸ್ಕೋಬೋದು. ಸೇಮ್ ಮತ್ತೆ 9 ಡಬಲ್ ನಟ್ಸ್ ಹಾಕ್ತಾಯಿದ್ದೀನಿ. 5 6 7 8 9 ಆಯಿತು. ನೋಡಿ, ಇಲ್ಲಿ ಸ್ಮಾಲ್ ಲೂಪ್ ಹಾಕಿದ್ದೀನಲ್ವ, ಅಲ್ಲಿಗೆ ನಾನು ಜಾಯಿನ್ ಮಾಡ್ಕೊತಿದ್ದೀನಿ. ಇಲ್ಲಿ ಯಾವ ಥ್ರೆಡ್ಡನ್ನು ಎಳ್ಕೋಬೇಕು ನೀವು ಅಂದರೆ ಈ ಪರ್ಪಲ್ ಥ್ರೆಡ್ಡನ್ನೇ ಎಳ್ಕೋಬೇಕು. ಶಟಲಲ್ಲಿರೋ ಥ್ರೆಡ್ಡನ್ನೇ ನಾವು ಎಳ್ಕೊಂಡು ಅದರೊಳಗಡೆ ನಾವು ಶಟಲನ್ನು ಇನ್ಸರ್ಟ್ ಮಾಡಬೇಕು. ಅಲ್ಲಿ ಸ್ವಲ್ಪ ನೀವು ಥ್ರೆಡ್ಡು ಎಳ್ಕೋಬೇಕಾದ್ರೆ ಸ್ವಲ್ಪ ಮತ್ತೆ ಲೂಸ್ ಆಗುತ್ತೆ. ಆವಾಗ ನೋಡಿ, ಈ ಥರ ಎಕ್ಸ್ಟ್ರಾ ಥ್ರೆಡ್ ಬಂದುಬಿಡುತ್ತೆ. ಅದನ್ನು ಮತ್ತೆ ನಾವು ಸ್ವಲ್ಪ ಲೂಸ್ ಮಾಡಿಕೊಂಡು ನೀಟಾಗಿ ಎಳ್ಕೋಬೇಕು. ಈ ಥರ ಎಳ್ಕೊಂಡು ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಮತ್ತು ಸೇಮ್ 9 ಡಬಲ್ ನಾಟ್. 1 2 3 4 5 6 7 8 9 ಆಯಿತು. ನಿಮಗೆ ಇದು ನನಗಿಷ್ಟು ದೊಡ್ಡ ಟಸಲ್ಸ್ ಬೇಡ, ಚಿಕ್ಕದಾಗಿ ಹಾಕ್ಕೊತೀನಿ ಅಂದರೆ ನೀವು ಹಾಗೆ ನಾಟ್ಗಳನ್ನು ಈ ಥರ ಸರ್ಕಲ್ ಹಾಕ್ಕೊಂಡು ಒಂದು ಸ್ಮಾಲ್ ಕಾಯಿನ್ ಇಟ್ಕೊಂಡು ನಂಬರ್ಸ್ ಬರ್ಕೊಂಡು 6 ಫಸ್ಟು ಬಿಗ್ ಪೆಟಲ್ಸ್ ಬರ್ಕೊಂಡು ನಂಬರ್ಸ್ನ ನೋಡಿ ಹಾಕ್ಕೊಳ್ಳಿ. ನೀವು ಒಂದು 3 2 ಈ ಥರ ನಾಟನ್ನು ಹಾಕ್ಕೋಬೋದು. ಅವಾಗ ಸ್ಮಾಲ್ ಸೈಜ್ ಬರುತ್ತೆ. ಹಾಗೆಯೇ ಇದನ್ನು ಕಮ್ಮಿ ಮಾಡ್ಕೋಬೇಕು. ಅವಾಗ ಈ ಲೂಪನ್ನು ಸೈಜ್ ಕಮ್ಮಿ ಮಾಡ್ಕೋಬೇಕು. ಅವಾಗ ನಾವು ಎಲ್ಲನೂ ಸೈಜ್ ಕಮ್ಮಿ ಮಾಡಿಕೊಂಡ್ರೆ ನಿಮಗೆ ಚಿಕ್ಕದಾಗಿ ಕ್ಯೂಟಾಗಿ ಬರುತ್ತೆ. ನೋಡಿ, ಇದು ನಾಟ್ ಉಲ್ಟಾ ಆಯಿತು.
6 7 8 9 ನೋಡಿ 9 ಆಯಿತು. ಈಗ ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. 3 ಈಗ ಸ್ಮಾಲ್ ಲೂಪ್ಗೆ ಲಾಕ್ ಮಾಡ್ತಾಯಿದ್ದೀನಿ. ಸೇಮ್ ಇದೇ ರೀತಿ ಫ್ರೆಂಡ್ಸ್ ನಾವು 9 ಡಬಲ್ ನಾಟ್ ಹಾಕಿ ಒಂದು ಲೂಪ್ ಇಟ್ಕೊಂಡು ಮತ್ತೆ 9 ಡಬಲ್ ನಾಟ್ ಹಾಕಿ ಸ್ಮಾಲ್ ಲೂಪ್ಗೆ ಲಾಕ್ ಮಾಡ್ಕೋಬೇಕು. ಇದನ್ನು ಒಂದು ಎಳ್ಕೊಂಡು ಆನಂತರ ನಾವು ಶಟಲ್ನ ಎಳೆದ್ರೆ ಬಿಗಿಯಾಗಿ ಕೂರುತ್ತೆ ನೋಡಿ. ಇಲ್ಲಿ 2 ಇನ್ನು 1 2 3 4ಕ್ಕೆ ನಾನು ಈ ಥರ ಆರ್ಚ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತ. ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ. ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಸ್ವಲ್ಪ ಬಿಗ್ ಸೈಜ್ ಹಾಕಿದ್ದೀನಿ. ನೀವು ನಿಮಗೆ ಇಷ್ಟು ದೊಡ್ಡ ಸೈಜ್ ಬೇಡ ಅಂದರೆ ಸ್ಮಾಲಾಗಿ ಚಿಕ್ಕ ಸೈಜಾಗಿ ಕ್ಯೂಟಾಗಿ ಹಾಕ್ಕೋಬೋದು, ಅಥವಾ 5 ಪೆಟಲ್ಸ್ದು ಹಾಕ್ಕೋಬೋದು. ನಾನಿಲ್ಲಿ 6 ಪೆಟಲ್ಸ್ ಹಾಕಿದ್ದೀನಿ. ಇದನ್ನು 7 ಪೆಟಲ್ಸ್ ಹಾಕಿದ್ದೀನಿ ನೋಡಿ. ನೀವು ಸೈಜು ಚಿಕ್ಕದು ಹಾಕ್ಬೇಕಾದ್ರೆ ಆವಾಗ ನಂಬರ್ ನಾಟನ್ನು ಸಹ ಕಡಿಮೆ ಮಾಡ್ಕೋಬೇಕು. ಎಲ್ಲದರಲ್ಲೂ ಒಳಗಡೆ ಸರ್ಕಲಲ್ಲಿ ಮತ್ತು ಹಾರ್ಚ್ ಹಾಕ್ತೀವಲ್ಲ ಅದು, ಮತ್ತು ಈ ಲೂಪನ್ನು ಸಹ ಚಿಕ್ಕದಾಗಿ ಬಿಟ್ಕೋಬೇಕಾಗುತ್ತೆ. ಸೊ ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸೈಜ್ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರೆಂಡ್ಸ್, ಈಗಲೇ ಟ್ರೈ ಮಾಡಿ ನೀವು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದನ್ನು ಸಿಂಗಲ್ ಕಲರಲ್ಲೂ ಹಾಕ್ಬೋದು, ಡಬಲ್ ಕಲರಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ. ಸಿಂಗಲ್ ಕಲರಲ್ಲಿ ಎರಡೂ ಒಂದೇ ಕಲರ್ ತೊಗೊಂಡು ಹಾಕ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡಿ. ನೋಡಿ, ಚೆನ್ನಾಗಿ ಕಾಣುತ್ತೆ, ಒಂಥರ ಡಿಫ್ರೆಂಟಾಗಿದೆ ಇದು. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.